ವಾರ್ತೆಗಳ ಪ್ರಾಯೋಜಕರು ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್, ಸೇಲ್ಸ್ ಅಂಡ್ ಸರ್ವಿಸ್, 0% EMI, ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್, ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ ವಿಕೇಂದ್ರೀಕರಣ, ವಿಭಾಗ ಮಟ್ಟದ ಸಮಸ್ಯೆಗಳಿಗೆ ಸ್ಪಂದಿಸಲು ವ್ಯವಸ್ಥೆ. ಸಂಗಮೇಶ್ ಬಾದವಾಡಗಿ. ಕಾವ್ಯ ಚೈತ್ರ ಕವಿಗೋಷ್ಠಿ, ಯುವ ಕವಿಗಳಿಗೆ ಮಾರ್ಗದರ್ಶನದೊಂದಿಗೆ ಪ್ರೋತ್ಸಾಹ ಅಗತ್ಯ. ಛಾಯಾ ಭಗವತಿ. FPAI ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ, ದಾನಿಗಳ ನೆರವಿನಿಂದ ಕಟ್ಟಡ ನಿರ್ಮಾಣ ಅವಶ್ಯಕ. NS ಬೋಸರಾಜ್. ಬೇಡ ಜಂಗಮ ಜಾತಿ ಪ್ರಮಾಣ ಒದಗಿಸಲು ಆಗ್ರಹಿಸಿ ಬೇಡ ಜಂಗಮ ಸಮಾಜದಿಂದ ಶಾಸಕರುಗಳಿಗೆ ಮನವಿ. ನಗರಸಭೆ ವಾರ್ಡ್ ನಂಬರ್ 8ರ ಚುನಾವಣೆ ಅಂತಿಮಗೊಳ್ಳದ ಅಭ್ಯರ್ಥಿಗಳು. JDS ಅಭ್ಯರ್ಥಿಗೆ ಕಾಂಗ್ರೆಸ್ ಗಾಳ, ಪ್ರತಿತಂತ್ರಕ್ಕೆ JDS ಸಜ್ಜು. ಮತ್ತು ರೋಗಿಗಳಿಗೆ ರಕ್ತದ ಕೊರತೆ, ಖಾಸಗಿ ಆಸ್ಪತ್ರೆಗಳಲ್ಲಿ ರಕ್ತದಾನಿಗಳ ಮಾಹಿತಿ ದೊರೆಯುವಂತಾಗಲಿ. ಕೃಷ್ಣಮೂರ್ತಿ ಹುಣಸಗಿ. ವಾರ್ತೆಗಳ ವಿವರ. ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಕನ್ನಡ ಸಾಹಿತ್ಯ ಪರಿಷತ್ತನ್ನು 4 ವಿಭಾಗಗಳಲ್ಲಿ ಶಾಖೆಯನ್ನು ಪ್ರಾರಂಭಿಸಿ ಸಾಮಾಜಿಕ ಹಾಗೂ ಪ್ರತಿಭಾ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನ ಆಕಾಂಕ್ಷಿ ಸಂಗಮೇಶ್ ಬಾದವಾಡಗಿ ಹೇಳಿದರು. ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಕನ್ನಡ ಸಾಹಿತ್ಯ ಪರಿಷತ್ತನ್ನು 4 ವಿಭಾಗಗಳಲ್ಲಿ ಶಾಖೆಯನ್ನು ಪ್ರಾರಂಭಿಸಿ ಸಾಮಾಜಿಕ ಹಾಗೂ ಪ್ರತಿಭಾ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನ ಆಕಾಂಕ್ಷಿ ಸಂಗಮೇಶ್ ಬಾದವಾಡಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರೀಕೃತವಾಗಿದ್ದರಿಂದ ಕಾರ್ಯಕ್ರಮಗಳು ಪ್ರತಿಭೆಯನ್ನು ಗುರುತಿಸುವಲ್ಲಿ ಅನ್ಯಾಯವಾಗುತ್ತಿದೆ.
ಆಯಾ ಭಾಗದ ಕನ್ನಡ ಸಮಸ್ಯೆಗಳನ್ನು ನೀಗಿಸಲು ಪರಿಷತ್ ವಿಕೇಂದ್ರೀಕರಣಗೊಳಿಸುವ ಅಗತ್ಯವಿದೆ ಎಂದರು. ಗಡಿಭಾಗದಲ್ಲಿ ಭಾಷಾ ಆಕ್ರಮಣದಿಂದ ಕನ್ನಡಿಗರಿಗೆ ಎದುರಾಗಿರುವ ಸಮಸ್ಯೆಗಳ ನಿವಾರಣೆ, ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ, ಕನ್ನಡ ಭಾಷೆಯನ್ನು ಅನ್ನದ ಭಾಷೆಯನ್ನಾಗಿಸಲು ಪ್ರಯತ್ನಿಸುವುದಾಗಿ ಹೇಳಿದರು. ಗಡಿಭಾಗದಲ್ಲಿ ಕನ್ನಡದ ಮಾದರಿ ಶಾಲೆಗಳನ್ನು ಪ್ರಾರಂಭಿಸಿ ಕನ್ನಡ ಅಭಿಮಾನಿಗಳಿಗೆ ಒತ್ತು ನೀಡುವುದು ಆದ್ಯತೆಯಾಗಲಿದೆ. ಸಾಹಿತ್ಯ ಸಂಸ್ಕೃತಿಯನ್ನು ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸಿ ಪರಿಷತ್ತನ್ನು ರಚನಾತ್ಮಕವಾಗಿ ಕಟ್ಟಲು ಶ್ರಮಿಸುವುದಾಗಿ ಹೇಳಿದರು. ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿಯೂ ಸ್ಪರ್ಧಿಸಿ ಸೋಲು ಅನುಭವಿಸಬೇಕಾಯಿತು. ಈ ಬಾರಿಯಾದರೂ ಪರಿಷತ್ ಸದಸ್ಯರು ಬೆಂಬಲಿಸುವ ಮೂಲಕ ಗೆಲ್ಲಿಸುವಂತೆ ಮನವಿ ಮಾಡಿದರು. ಕುಷ್ಟಗಿ ಮೂಲದವನಾದ ನಾನು ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದು, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನ 371(j) ಜಾರಿಯಾದಾಗ ನಿಯಮಾವಳಿಗಳ ಕುರಿತು ಪುಸ್ತಕವನ್ನು ಮುದ್ರಿಸಿ 10,000 ಪುಸ್ತಕಗಳನ್ನು ಗ್ರಂಥಾಲಯ, ಪಂಚಾಯಿತಿಗಳಿಗೆ ಉಚಿತವಾಗಿ ಪೂರೈಸಲಾಯಿತು. ಮೇ 9ರಂದು ನಡೆಯಲಿರುವ ಚುನಾವಣೆಯಲ್ಲಿ ಪರಿಷತ್ ಸದಸ್ಯರುಗಳು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ನನಗೆ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಅವರು ಈಗಾಗಲೇ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಾರ್ಯದರ್ಶಿಯಾಗಿ 2 ಅವಧಿ ಕೆಲಸವನ್ನು ಮಾಡಿರ್ತಕ್ಕಂತಹ ಶಿವಾನುಭವ ಹೊಂದಿದ್ದಾರೆ. ಅದಾದ ನಂತರ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೂ ಕೂಡ ಸದಸ್ಯರಾಗಿ ಹೊಂದಾನುಭವದ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಈಗ ಅವರು ರಾಜ್ಯದ ಪ್ರತಿಷ್ಠಿತ ಪ್ರತಿಷ್ಠಾನಗಳಲ್ಲಿ ಒಂದಾಗಿರುವ BMC ಪ್ರತಿಷ್ಠಾನದ ಸಂಚಾಲಕರಾಗಿದ್ದಾರೆ. ಅದಲ್ಲದೆ ಅವರು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಸಂಘ ಅಂತ ಒಂದು ಬೆಂಗಳೂರಿನಲ್ಲಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಕಳೆದ 2.5 ದಶಕಗಳಿಂದ ಹೈದರಾಬಾದ್ ಕರ್ನಾಟಕ ಭಾಗದ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಆಶೋತ್ತರಗಳ ಈಡೇರಿಕೆಗಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಮಾಡಿಕೊಂಡು ಮಹತ್ತರವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಈ 4 ಸಂಘಟನೆಯ ಹಿನ್ನೆಲೆ ಹೊಂದಿರುವ ಶ್ರೀ ಸಂಗಮೇಶ್ ಬಾಗವಾಡಿಯವರು ಕೇವಲ ಸಂಘಟಕರು ಅಷ್ಟೇ ಅಲ್ಲ ಅನ್ನೋದು ಮುಖ್ಯ. ಅವರು ಸ್ವತಃ ಲೇಖಕರು. ಅವರದ್ದು ಜೀವನ್ಮುಖಿ ಅನ್ನುವಂತಹ ಒಂದು ಗಜಲ್ ಸಂಕಲನ ಬಂದಿದೆ. ಆನಂತರ ಕವಿತೆಗಳ ಸಂಕಲನ ಬಂದಿದೆ, ಲೇಖನಗಳ ಸಂಕಲನ ಬಂದಿದೆ. ಹಾಗಾಗಿ ಸ್ವತಃ ಲೇಖಕರಾಗಿರುವ ಅವರು ಕನ್ನಡವನ್ನು ಪ್ರತಿನಿಧಿಸಿ ಸಿಂಗಪೂರ್ ಮತ್ತು ಇತರೆ ಬೇರೆ ಬೇರೆ ದೇಶಗಳಿಗೆ ಕೂಡ ಆಹ್ವಾನಿತರಾಗಿ ಪ್ರಬಂಧವನ್ನು ಮಂಡನೆ ಮಾಡಿ ಬಂದಿದ್ದಾರೆ. ಅವರಿಗೂ ರಾಯಚೂರಿಗೂ ಇರುವ ವಿಶೇಷ ನಾಟ್ಯದ ಬಗ್ಗೆ ಮಾತ್ರ ನಾನು ಒಬ್ಬ ಲೇಖಕನಾಗಿ ಹೇಳಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ 2 ಅವಧಿಗೆ ಕಾರ್ಯದರ್ಶಿಗಳಾಗಿದ್ದಾಗ ಇಡೀ ಹೈದರಾಬಾದ್ ಕರ್ನಾಟಕ ರಾಯಚೂರನ್ನು ಒಳಗೊಂಡಂತೆ ಈ 6 ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವಂತೆ ಸದಾಕಾಲ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೇ ಸ್ಪರ್ಧೆಗೆ ಪುಸ್ತಕಗಳ ಸಂಖ್ಯೆ ಕಡಿಮೆ ಇದ್ದಾಗ, ಅದು ಹೈದರಾಬಾದ್ ಕರ್ನಾಟಕ ಭಾಗಗಳ ಪ್ರವೇಶಗಳ ಸಂಖ್ಯೆ ಕಡಿಮೆ ಇದ್ದಾಗ ನೀವು ಕಳಿಸಿಕೊಡಿ, ನಾವು ಭಾಗದಲ್ಲಿ ಬರಬೇಕು ಅಂತ ಅವರು ನನಗೂ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವ ಸಿದ್ದರಾಮ ಉಳ್ಕಲ್ ಅವರಿಗೂ ಈ ರೀತಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಲೇಖಕರಿಗೆ ಹೇಳಿ ಪ್ರವೇಶಗಳನ್ನು ಬರುವಂತೆ ಮಾಡಿ, ಅಂದರೆ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಬಹುಮಾನ ಬರೋದು ಬೇರೆ ವಿಚಾರ, ಆದರೆ ಸ್ಪರ್ಧಿಸುವ ಮನೋಭಾವ ನಮ್ಮ ಭಾಗದಲ್ಲಿ ಬರುವಂತೆ ಅವರು ನಮ್ಮನ್ನು ಒತ್ತಾಸೆಯಾಗಿ ಎಲ್ಲ ಕಾಲಕ್ಕೂ ನಿಂತಿರ್ತಾ ಇದ್ರು ಅನ್ನೋದು ಗಮನಾರ್ಹ. ಬಿಜಾಪುರದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರತ್ಯೇಕ ಗಜಲ್ ಗೋಷ್ಠಿ ಅನ್ನೋದು ಇರಲಾಯಿತು. ಅದು ಹಿಂದೆ ಅವರು ಪಾತ್ರ. ಅದೇ ರೀತಿಯಾಗಿ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸದಸ್ಯರಾಗಿದ್ದಾಗ ಕನ್ನಡದಲ್ಲಿ ಗಜಲ್ ರಚನಾ ಕಮ್ಮಟವೊಂದನ್ನು ಅವರು ರಾಯಚೂರು ಜಿಲ್ಲೆ ಸಾಹಿತಿ ಚಿದಾನಂದ್ ಸಾಲಿಮಠ್ ಮಾತನಾಡಿ, ಅನೇಕ ವರ್ಷಗಳಿಂದ ಸಾಹಿತಿಗಳಾಗಿ ಅನೇಕ ಪುಸ್ತಕಗಳನ್ನು ಹೊರತಂದಿರುವ ಸಂಗಮೇಶ್ ಬಾದವಾಡಗಿಯವರರು ಪರಿಷತ್ತಿನ ಕಾರ್ಯದರ್ಶಿಗಳಾಗಿ 2 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಅವಧಿಯಲ್ಲಿ ರಾಯಚೂರಿನಲ್ಲಿ ಗಜಲ್ ಕಮ್ಮಟ ನಡೆಸುವ ಮೂಲಕ ಈ ಭಾಗದ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಮಾಡಿದ್ದಾರೆ. BMC ಪ್ರತಿಷ್ಠಾ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಸಂಘ ಸ್ಥಾಪಿಸಿ ಸಾಹಿತ್ಯ ಹಾಗೂ ಇತರ ಚಟುವಟಿಕೆಗಳ ಮೂಲಕ ತೊಡಗಿಸಿಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ವಿಶೇಷ ಆಸಕ್ತಿ ಹೊಂದಿರುವ ಅವರು ಇಲ್ಲಿಯ ಪ್ರತಿಭೆಗಳಿಗೆ ಅವಕಾಶ ಒದಗಿಸಿದ್ದಾರೆ. ಪರಿಷತ್ ಅಧ್ಯಕ್ಷರಾದಲ್ಲಿ ಮತ್ತಷ್ಟು ಸಹಕಾರ ದೊರೆಯಲಿದೆ ಎಂದರು. ಒಂದು ರೀತಿಯ ಬಡತನದಿಂದ ಬೆಳೆದು ಬಂದವರಾಗಿದ್ದರೂ ಕೂಡ ಮುಂದೆ ಬದುಕನ್ನು ಆರಿಸಿ ನಾವು ಬೆಂಗಳೂರಿಗೆ ಹೋದವರು. ಅದಕ್ಕೆ ನಮ್ಮನ್ನು ಹೆಚ್ಚಾಗಿ ವಲಸಿಗರು ಅಂತ ಕರೀತಾರೆ. ವಲಸಿಗರು ಅಂತ ಕರೆದರೂ ಕೂಡ ಬೇರು ಏನು ಹೇಳುತ್ತೇವೆ, ತಂದೆ ತಾಯಿ ಈ
ಮಣ್ಣಿನ ಬೇರು ಮತ್ತು ಒಡನಾಟಗಳು ಏನಿರುತ್ತೆ ಅದು ನಮ್ಮ ಮನಸ್ಸಿನಿಂದ ಅಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ. ಅದಕ್ಕಾಗಿ ನಾನು ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ನನ್ನ ಜೀವನದ ಒಂದು ಅಂಗವನ್ನಾಗಿ ಕೂಡ ನಾನು ಸ್ವೀಕರಿಸಿದ್ದೇನೆ. ಬಹುಶಃ ನಾನು ಈ ನಮ್ಮ ಭಾಗಕ್ಕೆ ವರದಾನ ಆಗಿರುವಂಥ 371J ಏನು ಬಂದಾಗ ನಾನು ಎಚ್ ಕೆ ಪಾಟೀಲ್ ಅದರ ಅನುಷ್ಠಾನ ಮಂಡಳಿ ಅಧ್ಯಕ್ಷರಾಗಿದ್ದರು. ಆವಾಗ ನಾನು ಅವರ ಹತ್ರ ವಿನಂತಿ ಮಾಡಿಕೊಟ್ಟೆ, ಸರ್ ಈ 371J ವರದಾನ ಬಂದಿರೋದರಲ್ಲಿ ಬಂದಿರತಕ್ಕಂಥ ಆದೇಶಗಳು, ಫಲಪ್ರದಗಳು, ಪ್ರಯೋಜನಗಳ ಬಗ್ಗೆ ಒಂದು ಪುಸ್ತಕ ರೂಪದಲ್ಲಿ ತಾವು ನಮ್ಮ ಭಾಗಕ್ಕೆ ಕೊಟ್ಟರೆ ಸರ್ಕಾರದ ಮೂಲಕ ಅದು ಬಹಳ ಪ್ರಯೋಜನ ಆಗುತ್ತೆ ಅಂತ ಮನವಿ ಮಾಡಿದೆ. ಇಲ್ಲ ಸಂಗಮೇಶ್ವರ, ನೀವು ಏನಿದ್ರು ವೆಬ್ಸೈಟಲ್ಲಿ ನೋಡ್ತಿರೋದು ಅದಾಗಲಿಲ್ಲ ನೀವೇನು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಅದನ್ನ ಪ್ರತಿಷ್ಠೆಗೆ ತೆಗೆದುಕೊಂಡು 371 ಹೈದರಾಬಾದ್ ಕರ್ನಾಟಕ ಇತಿಹಾಸದೊಂದಿಗೆ 371J ಇರತಕ್ಕಂಥ ಈ ಒಂದು ಯೋಜನೆಯಡಿ ಹೊರಡಿಸಿದಂಥ ಆದೇಶಗಳನ್ನ ಮತ್ತು ಅದರ ಪ್ರಯೋಜನಗಳನ್ನ ಮತ್ತು ಅದನ್ನ ಪ್ರಾತಿನಿಧಿಕವಾಗಿ ಎಲ್ಲ ಕಚೇರಿಗೆ ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಸುಮಾರು 10,000 ಪ್ರತಿಗಳನ್ನ ನಾನೇ ಸ್ವತಃ ಖರ್ಚು ಮಾಡಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ, ತಾಲೂಕು ಪಂಚಾಯತ್ಗಳಿಗೆ ಮತ್ತು ಎಲ್ಲ 6 ಜಿಲ್ಲೆಯ ಎಲ್ಲ ಗ್ರಂಥಾಲಯಗಳಿಗೆ ನಾನು ಅದನ್ನು ಉಚಿತವಾಗಿ ಕಳಿಸಿಕೊಟ್ಟೆ. ಆನಂತರ ನಾನು ಹೈದರಾಬಾದ್ ಕರ್ನಾಟಕ ನಿವಾಸಿಗಳ ಸಂಘದ ಅಧ್ಯಕ್ಷನಾಗಿ ಬಹಳ ವರ್ಷಗಳಿಂದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ರು ಕೂಡ ಏನು ಹಿಂದೆ ಈ ನೆರೆ ಹಾವಳಿಯಿಂದ ತತ್ತರಿಸಿ ಹೋಗಿದ್ರು ಜನಕ್ಕೆ ಸಿದ್ಧಗಂಗಾ ಮಠ ಸ್ವಾಮೀಜಿಗಳು ಮಾನವಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ನೆರೆ ಪ್ರದೇಶದಲ್ಲಿ ಹಲವಾರು ಮನೆಗಳನ್ನು ಕಟ್ಟಿಸಿಕೊಟ್ರು. ಅದರಲ್ಲೂ ಕೂಡ ಒಂದು ಮನೆ ನಮ್ಮ ಕಾಣಿಕೆಯಾಗಿ ನಾವು ಅವರ ಇದರ ಸಂಘದ ಮೂಲಕ ಒಂದು ಮನೆಯನ್ನು ಕೂಡ ನಾವಲ್ಲಿ ಕಟ್ಟಿಸಿಕೊಟ್ಟಿದ್ವಿ. ಮತ್ತು ಈಗಾಗಲೇ ನಮ್ಮ ಚಿದಾನಂದ ಸಾಲಿ ಅವರು ಹೇಳಿದಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ 2 ಅವಧಿಯಲ್ಲಿ ನಾನು ಗೌರವ ಕಾರ್ಯದರ್ಶಿಯಾಗಿದ್ದ ಕಾಲಕ್ಕೆ ನಮ್ಮ ಭಾಗದ ಜನರಿಗೆ ಒಂದು ಪ್ರಾದೇಶಿಕ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಸಾಹಿತ್ಯಗಳನ್ನು ನಾನೇ ಖುದ್ದಾಗಿ ಸಂಪರ್ಕಿಸಿ ಹಲವಾರು ಗೋಷ್ಠಿಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವಂತೆ ನಾನು ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಮತ್ತು ಈಗಾಗಲೇ ಅವರು ಹೇಳಿದಾಗೆ ಸಿರುವಾರದಲ್ಲಿ 3 ದಿನಗಳ ಕಾಲ ಒಂದು ಕಮ್ಮಟವನ್ನು ಕೂಡ ನಾವು ಆಯೋಜಿಸಿ ಒಂದು ಸಾಹಿತ್ಯ ಅಕಾಡೆಮಿ ಸದಸ್ಯನಾಗಿ ಸಂಚಾಲಕನಾಗಿ ಕೆಲಸ ಮಾಡಿದ್ದೀನಿ. ಆದರೆ ನೋವು ಎಲ್ಲಿದೆ ಅಂದ್ರೆ ನಮ್ಗೆ ಇರ್ತಕ್ಕಂಥ ಭಾವನಾತ್ಮಕವಾಗಿ ನಿಮ್ಮ ಹತ್ರ 2 ನಿಮಿಷ ಹಂಚಿಕೊಳ್ಳೋದು ಏನಂತಂದ್ರೆ, ಬೆಂಗಳೂರವರಿಗೆ ನಾವು ಬೇರೆ ಕಡೆಯಿಂದ ಬಂದವರು, ಇಲ್ಲಿಯವರೆಗೆ ನಾವು ಬೆಂಗಳೂರಿಗೆ ಹೊರಟೋದವರು. ಈ ಕಡೆ ನಾವು ಇಲ್ಲಿಯೂ ಸಲ್ಲುವುದಿಲ್ಲ, ಅಲ್ಲಿಯೂ ಸಲ್ಲುವುದಿಲ್ಲ. ಅದಕ್ಕೆ ಅದೊಂದು ಹಿಂದಿಯಲ್ಲಿ ನಾವು ಬರ್ತಿರುವಾಗ ಹೇಳ್ತಾರಲ್ಲ, ಧೋಬಿಕ ಕೂತ ಘರ್ಕು ನೈ ಘಾಟು ನೈ ಅನ್ನೋಷ್ಟು ಮಟ್ಟಿಗೆ ನಮ್ಮ ಪರಿಸ್ಥಿತಿ ಆ ರೀತಿ ಆಗಿದೆ. ಆದರೂ ಕೂಡ ನಮ್ಮ ಕ್ರಿಯಾಶೀಲತೆ, ಆಲೋಚನೆಯಿಂದ ನಮ್ಮ ಬೇರುಗಳನ್ನು ಬಿಡದೆ ನೀವು ನಮಗೆ ಗೌರವಿಸಿ ಅಥವಾ ಗೌರವಿಸಿದ ಬಿಡಿ, ಆದರೆ ನಾನು ಹುಟ್ಟಿದ ನೆಲಕ್ಕೆ ನಾನು ಅದೊಂದು ಋಣ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಕೆಲಸ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಈ ಒಂದು ನೆಲದೊಂದಿಗೆ ನಾನು ಭಾವನಾತ್ಮಕವಾದ ಸಂಬಂಧ ಹೊಂದಿದ್ದೇನೆ. ಮತ್ತು ಮುಂದೆಯೂ ಕೂಡ ಪರಿಷತ್ತಿನಿಂದ ಆಗುವಂತ ಕೆಲಸ ಕಾರ್ಯಗಳಿಗೆ ನಾನು ರಾಯಚೂರು ಜಿಲ್ಲೆಗೆ ಹೆಚ್ಚು ಒತ್ತು ಕೊಟ್ಟು ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ದೃಷ್ಟಿಯಿಂದ ತಮ್ಮ ಮುಂದೆ ಈ ನನ್ನ ವಿಚಾರಗಳನ್ನ ಹಂಚಿಕೊಂಡಿದ್ದೇನೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಮೇ 9ರಂದು ಚುನಾವಣೆ ಜರುಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ 1 ಮತ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ 1 ಮತ ಇರೋದ್ರಿಂದ 2 ಮತಗಳು ಅವತ್ತಿನ ದಿವಸ ಚಲಾಯಿಸಲ್ಪಡ್ತವೆ. ಈ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 3,29,000 ಜನ ಸದಸ್ಯರಿದ್ದಾರೆ. ಅದರಲ್ಲಿ 3 ವರ್ಷಗಳ ಅವಧಿಯನ್ನು ಯಾರು ಮುಗಿಸಿದ ಸದಸ್ಯರಿದ್ದಾರೆ ಅವರು ಮಾತ್ರ ಚುನಾವಣೆಗೆ ಮತದಾನ ಮಾಡಲಿಕ್ಕೆ ಅರ್ಹರಿದ್ದಾರೆ. ಆ ಒಂದು ಲೆಕ್ಕಕ್ಕೆ ಅನುಗುಣವಾಗಿ ಈಗ ಪ್ರಸ್ತುತವಾಗಿ 3,09,000 ಜನ ಸದಸ್ಯರು ಮತದಾನಕ್ಕೆ ಅರ್ಹರಿದ್ದಾರೆ. ನನ್ನ ಒಂದು ಆಲೋಚನೆ ಪ್ರಕಾರ ಕಳೆದ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದೆ. ಆಗಿನ ಕಾಲದಲ್ಲಿ 1,89,000 ಇತ್ತು. ಆದ್ರೆ ಇಷ್ಟೊಂದು ತಂತ್ರಜ್ಞಾನದ ಬಳಕೆ ಅವಾಗ ತುಂಬಾ ಕಡಿಮೆ ಇತ್ತು. ನಾನು ಒಂದು ಸಲ ನಾನು ಪತ್ರ ಹಾಕಬೇಕಂದ್ರೂ ಕೂಡ ಸುಮಾರು 12-13 ಲಕ್ಷ ಖರ್ಚಾಗಿತ್ತು. ಈಗ ಒಂದು ಪತ್ರ ಬರೀಬೇಕಂದ್ರೂ ಕೂಡ 18 ಲಕ್ಷ ಖರ್ಚಾಗುತ್ತೆ. ಆದ್ರೆ ಒಬ್ಬ ಕ್ರಿಯಾಶೀಲನಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ಸದಸ್ಯನಿಗೆ ಈ ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ಕೂಡ ಈಗ ಪ್ರಚಲಿತವಾದಂತ ಒಂದು ಸಂದರ್ಭ ಇದೆ. ಆದ್ರೆ ಒಂದು ಬೆಳವಣಿಗೆ ಏನಾಗಿದೆ ಅಂದ್ರೆ, ಕನಿಷ್ಠ ಈಗಿರುವ 3,09,000ರಲ್ಲಿ ಅರ್ಧದಷ್ಟು ಜನ ಅವರ ಮೊಬೈಲ್ ನಂಬರ್ಗಳು ನಮಗೆ ದೊರಕಿರೋದ್ರಿಂದ ಅವರುಗಳಿಗೆ ಮೊಬೈಲ್ ಮೂಲಕ ಮತ್ತು ವಾಟ್ಸ್ಆಪ್ ಮೂಲಕ ಫೋನ್ಗಳ ಮುಖಾಂತರ ಸಂಪರ್ಕ ಮಾಡಿ ನಮ್ಮ ಆರ್ಥಿಕ ಹೊರೆಯನ್ನ ನಮ್ಮ ಮಟ್ಟಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಭಾಯಿಸಿಕೊಂಡು ನಾವು ಈ ಚುನಾವಣಾ. ಈ ಸಂದರ್ಭದಲ್ಲಿ ಕೆಆರ್ ಕೆಂಗಲ್, ಎವಿ ಪೂಜಾರ್, ರಂಗನಗೌಡ ದೇವದುರ್ಗ ಉಪಸ್ಥಿತರಿದ್ದರು.
ಓದುಗರ ವ್ಯಾಪ್ತಿ ಜಗತ್ತಿನಾದ್ಯಂತ ವಿಸ್ತರಿಸಲಾಗಿದ್ದು ಬರವಣಿಗೆ ಹೆಚ್ಚಾಗಬೇಕಾದರೆ ಯುವ ಕವಿಗಳನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ ಎಂದು ಸಾಹಿತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಛಾಯಾ ಭಗವತಿ ಹೇಳಿದರು. ಓದುಗರ ವ್ಯಾಪ್ತಿ ಜಗತ್ತಿನಾದ್ಯಂತ ವಿಸ್ತರಿಸಲಾಗಿದ್ದು ಬರವಣಿಗೆ ಹೆಚ್ಚಾಗಬೇಕಾದರೆ ಯುವ ಕವಿಗಳನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ ಎಂದು ಸಾಹಿತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಛಾಯಾ ಭಗವತಿ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಆಕಾಶವಾಣಿ ರಾಯಚೂರು FM ಕೇಂದ್ರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾವ್ಯ ಚೈತ್ರ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಯುಗಾದಿ ಆರಂಭವಾಗುತ್ತಿರುವುದರಿಂದ ಚೈತ್ರ ಕಾವ್ಯದ ಮೂಲಕ ಆಕಾಶವಾಣಿ ಕವಿಗೋಷ್ಠಿಯನ್ನು ಆರಂಭಿಸಿದೆ. ಬರಹಗಳು ಬರೆಯಬಹುದು, ಆದರೆ ಅದು ಒಂದು ಕಾವ್ಯವಾಗಿ ಹೊರಹೊಮ್ಮಿದಾಗ ಮಾತ್ರ ಅದಕ್ಕೆ ಸಾರ್ಥಕವಾಗುತ್ತದೆ. ಜಿಲ್ಲೆಯು ಸಾಹಿತ್ಯಿಕವಾಗಿ ಶ್ರೀಮಂತಿಕೆಯಾಗಿದೆ. ಅತಿ ಹೆಚ್ಚು ಕವಿ ಲೇಖಕರು ಇಲ್ಲಿಂದಲೇ ಬಂದಿದ್ದಾರೆ. ಹಿಂದೆ ಅವರಿಗೆ ಪ್ರೋತ್ಸಾಹ ಹೆಚ್ಚು ನೀಡುತ್ತಿರುವುದರಿಂದ ಅವರು ಗುರುತಿಸಿಕೊಳ್ಳಲು ಸಾಧ್ಯವಾಗಿತ್ತು. ಯುವ ಕವಿಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ಆಗಬೇಕಾಗಿದೆ ಎಂದರು. ಇಂದು ಓದುಗರ ಸಂಖ್ಯೆ ವಿಸ್ತಾರವಾಗಿದ್ದು ಸಾಮಾಜಿಕ ಜಾಲತಾಣಗಳ ಮೂಲಕ ಜಗತ್ತಿನಲ್ಲಿರುವ ಜನರನ್ನು ತಲುಪಿಸಬಹುದು. ಪೋಷಕರು, ಶಿಕ್ಷಕರು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಬೇಕಾಗಿದೆ. ಮುಂದಿನ ಪೀಳಿಗೆಗೆ ಹೆಚ್ಚಿನ ಮಟ್ಟದಲ್ಲಿ ಯುವ ಕವಿಗಳು ಬೆಳೆಯಬೇಕಾಗಿದೆ ಎಂದು ಹೇಳಿದರು. ನಾನು ಅದನ್ನು ಪದ್ಯವೋ ಗದ್ಯವೋ ಪ್ರಬಂಧವಾಗಿ ಬರೆದು ಇಟ್ಟರೆ ಅದು ಎಲ್ಲರೂ ಪ್ರಕಟ ಆಗಿ ಓದಿದ್ರು ಅದನ್ನ ಅವ್ರ ಮನಸ್ಸಿಗೆ ಇಳಿಸ್ಕೊಂಡ್ರೆ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಇನ್ನೊಂದು ಬಗೆಯ ಸಾರ್ಥಕತೆಯ ಹಂತ. ಹಾಗೆ ಬರಹಗಾರನೊಬ್ಬನ ಅಥವಾ ಬರಹಗಾರ್ತಿಯ ಬದುಕಿನ ಮನಸ್ಸಿನ ಒಳಗಿನ ಯಾವುದೋ ಒಂದಷ್ಟು ಭಾವನೆಗಳಿಗೆ ಬರಹದ ಸ್ವರೂಪ ಕೊಟ್ಟು ಅದೆಲ್ಲ ಪ್ರಕಟವಾಗಿದ್ದಂತಹ ಒಳ್ಳೆಯ ಕೆಲಸಕ್ಕೆ ಓದುಗರು ಓದಿ ಪ್ರತಿಕ್ರಿಯಿಸಿದಾಗಲೇ ಅದಕ್ಕೊಂದು ಸಾರ್ಥಕ ಭಾವ. ಚಿದಾನಂದ ಸಾಲಿ ಅವರನ್ನ ನಾವು ಓದಿ ಎಷ್ಟೋ ವರ್ಷಗಳಿಂದ ಅವರ ಬರಹಗಳನ್ನ ಓದಿ ನಾನಿದ್ರು ಅಪ್ಪಟ ಅಭಿಮಾನಿ. ನೀವು ಗಮನಿಸಿರ್ಬೋದು ಅವರ ಬರಹಗಳನ್ನ. ಅವ್ರು ಇತ್ತೀಚೆಗೆ ತುಷಾರದಲ್ಲಿ ಆಟ ಸಖಿಗ ಪತ್ರಿಕೆಗೆ ಆಟ ಅನ್ನೋ ಒಂದು ಹೆಸರು, 2 ಅಕ್ಷರಗಳು, ಒಂದು ಪದ. ಅದ್ರ ಬಗ್ಗೆ ಅವ್ರು ಬರೆದಿರೋ ಲಲಿತ ಪ್ರಬಂಧ ಓದಿದ್ರೆ ಆ ಆಟಕ್ಕಿರುವಂತ ಎಷ್ಟು ಆಯಾಮಗಳು, ನಾವು ದಿನನಿತ್ಯದ ಮಾತಿನೊಳಗೆ ಅದನ್ನ ಹೆಂಗ್ ಬಳಸ್ತೀವಿ. ನಿನ್ನ ಆಟ ನನ್ನ ಹತ್ರ ನಡೆಯಲು ನೋಡು ಅನ್ನುವಂತಹ ಜನಜನಿತ ಮಾತುಗಳನ್ನ ಬಳಸೋದ್ರಿಂದ ಹಿಡಿದು ಅದನ್ನ ಕ್ರೀಡಾಲೋಕಕ್ಕೂ ತಗೊಂಡು ಹೋಗಿ ಅಲ್ಲಿ ಅವರ ಅನುಭವಗಳನ್ನ, ಅನಿಸಿಕೆಗಳನ್ನ ಎಷ್ಟು ಸೊಗಸಾದ ಲಲಿತ ಪ್ರಬಂಧ ಅದು. ಅವ್ರು ಹೇಳ್ತಿದ್ರು ರಾಯಚೂರು ಬಹಳಷ್ಟು ಕವಿಗಳಿಗೆ, ಲೇಖಕರಿಗೆ ತವರು ನೆಲ, ಮೂಲ ಸೆಲೆಯಾಗಿ ಇರೋದ್ರಿಂದದ್ದು. ಅವ್ರು ಇನ್ನೊಬ್ಬರ ಕವಿಗಳನ್ನ ಉಲ್ಲೇಖಿಸಲಿಲ್ಲ, ಬಹುಶಃ ನೆನಪಿರ್ಲಿಕ್ಕಿಲ್ಲ. ಕಲಿಗಳನ್ನ ಬಿಡುದವರು ನಾವು MA 20 ವರ್ಷದ ಕೆಳಗೆ ನಾವು MA ಓದ್ತಿರುವಾಗ ನಮ್ ಸೂಪರ್ ಸೀನಿಯರ್ ಅವರು, 3-4 ವರ್ಷ ಸೀನಿಯರ್. ಅಂದ್ರೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಉಡಿಯೊಳಗಣ ಉಡಿ ಎನ್ನುವಂತಹ ಅವರ ಕಥೆಗೆ ರಾಜ್ಯ ಮಟ್ಟದ ಪುರಸ್ಕಾರ ಲಭಿಸಿತ್ತು. ಅಂದ್ರೆ ಈ ನೆಲ ಪ್ರಾದೇಶಿಕವಾಗಿ, ಪ್ರಾಕೃತಿಕವಾಗಿ ಡ್ರೈ ಅನ್ನಿಸಬಹುದು, ಬಿಸಿಲು ಜಳ ಜಾಸ್ತಿ ಇರ್ಬೋದು, ಆದ್ರೆ ನಮ್ಮೂರು, ನಮ್ಮ ತವರು ನಮಗೆ ಯಾವಾಗಲೂ ತಂಪೆ. ಈ ಉತ್ತರ ಕರ್ನಾಟಕದ ಎಲ್ಲಾ ಊರುಗಳಲ್ಲಿಯೂ ಈ ತರಹದ ಸಂವೇದನಾಶೀಲ, ಸೃಜನಶೀಲ ಕವಿ ಮನಸ್ಸುಗಳು ಬಹಳ ಜನ ಇದ್ದಾರೆ. ಅವ್ರು ಹೇಳಿದಂಗೆ ಈಗ ಒಂದು ನಾವು ಅನ್ಕೊಂತೀವಿ, ಗುರುತಿಸುವವರು ಬೇಕು, ನಮ್ಮನ್ನ ಪರಿಚಯಿಸುವವರು ಬೇಕು ಅಂತ. ಅದು ಒಂದು ಹಂತದಲ್ಲಿ ಸಾರ್ಥಕವಾಗಿ ನಡೆಯುವಂಥದ್ದೇ. ಆದ್ರೆ ಆ ಸಾಲಿಯನ್ನು ಉಲ್ಲೇಖಿಸಿದ ಹಾಗೆ ಅದನ್ನ ಪ್ರಯತ್ನ ಪೂರ್ವಕವಾಗಿ ಏನೋ ಒಂದು ಒಲಿಸಿಕೊಳ್ಳುವ ಅಥವಾ ಮರಳು ಮಾಡುವ ವಿದ್ಯೆಗಳ ಇದ್ದವರು ಅದನ್ನ ಚತುರರು ಅಥವಾ ಚತುರಿಯರು ಹೆಂಗೆ ಅದನ್ನ ಕ್ಯಾನ್ವಾಸ್ನ ಬಳಸ್ಕೊಂತಾರೆ ಗೊತ್ತಿಲ್ಲ. ಆದ್ರೆ ಸಹಜ ಪ್ರತಿಭೆಗಳು ಬದ್ಧತೆಯ ಲೇಖದೊಳಗೆ ಯಾರ ಹತ್ರ ಹೋಗಿ ನನ್ನ ಪದ್ಯಗಳನ್ನು ತೋರಿಸ್ಲಿ, ಯಾರ ಹತ್ರ ಹೋಗಿ ನನ್ನ ಲೇಖನಗಳನ್ನು ತೋರಿಸ್ಲಿ. ಅದು ಒಂದು ಹಂತದಲ್ಲಿ ನಾವು ಅದನ್ನ ತರುಣ ಪೀಳಿಗೆ ನಾವು ಬರೆಯುತ್ತಿರುವಾಗ ಪ್ರಾರಂಭದ ಕಾಲದಲ್ಲಿ ಅನುಭವಿಸಿದ್ವಿ. ಆದ್ರೆ ಈಗ ಮಾಧ್ಯಮಗಳು ಅಷ್ಟು ಡಲ್ಲಿಲ್ಲ, ಚುರುಕಾಗಿದ್ದವು. ನೀವು ಇವತ್ತಿಗೆ ಬರೋರಿ ಪದ್ಯನ ಅಂತಂದ್ರೆ ಇನ್ನೊಂದು 5 ನಿಮಿಷದೊಳಗೆ ಅದು ಯಾವ ಪತ್ರಿಕೆ ಅದನ್ನು ಪ್ರಕಟಿಸುತ್ತೋ, ಒಪ್ಪಿಗೆ ಕೊಡುತ್ತೋ, ಅದು ಕಸಬುಟ್ಟಿಗೆ ಹೋಗುತ್ತೋ, ಅದು ಯಾವ ಆತಂಕನೂ ಇಲ್ಲ. ದೇಶ ವಿದೇಶ ಖಂಡಾಂತರಗಳವರೆಗೆ ಓದಿದ್ರು ನಿಮ್ಮ ಕವಿತೆಗಳನ್ನು, ಕಥೆಗಳನ್ನು ಓದಬಹುದಾದಂತಹ ಸಾಮಾಜಿಕ
ಜಾಲತಾಣಗಳು ನಮಗೆ ಕೈಗೆ ಸಿಗ್ತವೆ. ನಾನು ಬಹಳಷ್ಟು ಸಲ ಅನ್ಕೊಂತೀನಿ, ನಾವು ಆ ಶ್ಲೋಕಗಳ ಪಠಣದ ಅನುಭವ ಇರುವವರಿಗೆ ಬರ್ಬೋದು ಮನಸ್ಸಿಗೆ. ಕರಮಧ್ಯೆ ಸರಸ್ವತಿ ಅಂತ ಹೇಳ್ತೀವಲ್ಲ, ಕರಮಧ್ಯೆ ಸರಸ್ವತಿ ಎಲ್ಲ ಅರ್ಥದಲ್ಲಿಯೂ ಕರಮಧ್ಯೆ ಸರಸ್ವತಿನೇ. ಮೇಷ್ಟ್ರು ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಪಾಠ ಮಾಡುವಂತಹ ಪರಿಸ್ಥಿತಿಗೆ ಬಂದಿಲ್ಲ. ಮಕ್ಕಳನ್ನ ಮೊಬೈಲ್ ಮುಟ್ಕೊಂಡು ಸಾಕು ಅಂತ ಓಡಾಡಿದ್ವಿ, ಹೇಳ್ತಿದ್ವಿ. ಆ ಮಕ್ಕಳಿಗೆ ನಾವೇ ಅನಿವಾರ್ಯ ಮಾಡಿ ನಮ್ಮ ಹಳೆ ಮೊಬೈಲ್ಗಳನ್ನ ಸ್ಮಾರ್ಟ್ ಫೋನ್ಗಳನ್ನ ಕೊಟ್ಟು ಇದ್ರೊಳಗೆ ಪಾಠ ಕೇಳಿ ಸಮಯ ಸರಿಯಾಗಿ ಓದಿ ಅನ್ನುವಂತಹ ಹಂತಕ್ಕೆ ಬಂತು. ಹಿಂಗೆ ಮೊಬೈಲ್ನ ಬಿಟ್ಟು ಭಾಷಣ ಮಾಡೋದನ್ನು ಕಲಿತ್ವಿ. ಹಿಂಗೆ ಆಮೇಲೆ ಮೊಬೈಲ್ ಹಿಡಿದು ಸಂವಹನಗಳನ್ನು ನಡೆಸೋದನ್ನು ಕಲಿತ್ವಿ. ಅಂದ್ರೆ ಕಾಲಘಟ್ಟದ ಅನಿವಾರ್ಯತೆಗಳು ನಮ್ಮನ್ನ ಎಲ್ಲಾ ತರಹದ ಗ್ಯಾಡ್ಜೆಟ್ಸ್. ಈ ಸಂದರ್ಭದಲ್ಲಿ ಡಾಕ್ಟರ್ ಶಶಿಕಾಂತ್ ಕಾಡ್ಲೂರು, ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು, ಡಾಕ್ಟರ್ ಶರೀಫ್ ಹಸ್ಮಕಲ್, ಶಿವ ರಾಯಚೂರ್ಕರ್, ಮಹೇಂದ್ರ ಕುರುಡಿ, ರಾಮಣ್ಣ ಇರ್ಬಿಗೇರ, ಮಹಾದೇವ್ ಪಾಟೀಲ್, ಅಭಿಷೇಕ್ ಬಳೆ, ವೇಣು ಜಾಲಿಬೆಂಚಿ, ಮಲ್ಲೇಶ್ ಭೈರವ್, ರಾಣಿ ಡೇವಿಡ್ ಕವಿಗಳು ಕವಿಗೋಷ್ಠಿಯಲ್ಲಿ ಕವನ ವಾಚಿಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ BM ಶರವೇಂದ್ರ ಸ್ವಾಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷ ಚಿದಾನಂದ್ ಸಾಲಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲಿಕಾರ್ಜುನ ಶಿಖರ್ಮಠ್, ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕ ಡಾಕ್ಟರ್ VG ಬಾವಲತ್ತಿ ಭಾಗವಹಿಸಿದರು. ಜಿಲ್ಲೆಯಲ್ಲಿ ಕೊಡುಗೆ ದಾನಿಗಳ ಕೊರತೆ ಏನೂ ಇಲ್ಲ. ಸಂಸ್ಥೆ ಕಟ್ಟಡ ನಿರ್ಮಾಣ ಬೇಕಾದ ಅನುದಾನವನ್ನು ದಾನಿಗಳ ಸಹಕಾರ ಅಗತ್ಯವೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್ ಅವರು ಹೇಳಿದರು. ಜಿಲ್ಲೆಯಲ್ಲಿ ಕೊಡುಗೈ ದಾನಿಗಳ ಕೊರತೆ ಏನೂ ಇಲ್ಲ. ಸಂಸ್ಥೆ ಕಟ್ಟಡ ನಿರ್ಮಾಣ ಬೇಕಾದ ಅನುದಾನವನ್ನು ದಾನಿಗಳ ಸಹಕಾರ ಅಗತ್ಯವೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್ ಅವರು ಹೇಳಿದರು. ಅವರು ಇಂದು ರಾಂಪುರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ FPI ಇಂಡಿಯಾದ 71ನೇ ವರ್ಷದ ನಿಮಿತ್ತ ಭಾರತೀಯ ಕುಟುಂಬ ಯೋಜನಾ ಸಂಘದ ಕಟ್ಟಡ ಭೂಮಿ ಪೂಜೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ ಹಲವು ಸಂಸ್ಥೆಗಳ ಮುಖಂಡರಿಂದ ದೇಣಿಗೆ ಪಡೆದು ಆಸ್ಪತ್ರೆಯನ್ನು ಶೀಘ್ರ ನಿರ್ಮಾಣ ಮಾಡಬೇಕೆಂದರು. ಸ್ಲಂ ಬಡಾವಣೆಗಳ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಆಸ್ಪತ್ರೆ ನಿರ್ಮಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕೆಂದರು. ಆಸ್ಪತ್ರೆ ನಿರ್ಮಾಣಕ್ಕೆ ಎಲ್ಲಾ ರೀತಿಯಿಂದಲೂ ಸಹಾಯ ಸಹಕಾರ ನೀಡಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಲಾಗಿತ್ತು ಎಂದರು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ VM ಮಾಲಿಪಾಟೀಲ್ ಅವರು ಮಾತನಾಡಿ, ನಗರದ ಸ್ಲಂ ಬಡಾವಣೆ ಮತ್ತು ತಾಲೂಕಿನಲ್ಲಿ 15 ಗ್ರಾಮಗಳಲ್ಲಿ FPA ಸಂಸ್ಥೆಯ ವಿಸ್ತರಿಸಲಾಗಿದೆ. ಸಂಸ್ಥೆಯಲ್ಲಿ 15 ಜನ ಸಿಬ್ಬಂದಿ ಇದ್ದಾರೆ. FPA ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ಸ್ವಂತ ಆಸ್ಪತ್ರೆ ನಿರ್ಮಾಣಕ್ಕೆ CA ಸೈಟ್ನಲ್ಲಿ ಕಟ್ಟಡ ನಿರ್ಮಿಸಲಾಗುತ್ತಿದೆ. ಆಸ್ಪತ್ರೆ ತರಬೇತಿ ಮತ್ತು ಕಚೇರಿ ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್ ಅವರು 5 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ. ಸಂಸ್ಥೆಯಲ್ಲಿ 20 ಲಕ್ಷ ರೂಪಾಯಿ ಅನುದಾನವಿದೆ. ಈ ಹಿಂದೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಆಸ್ಪತ್ರೆಗೆ ನೀಡಿದ 10 ಲಕ್ಷ ರೂಪಾಯಿ ಅನುದಾನ ವಾಪಸ್ ಪಡೆದಿದ್ದರು. ಇದೀಗ 10 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಅನೇಕ ಕಾರ್ಯಕ್ರಮಗಳು ನಾವು ನೋಡಿದ್ವಿ. ಯಾವುದೇ ಕಾರ್ಯಕ್ರಮ ಮಾಡೋ ಕಾಲಕ್ಕೆ ದುಡ್ಡು ಯಾರು ಕೊಡ್ತಾರೆ, ಇದಕ್ಕೆ ಇಷ್ಟು ಖರ್ಚಾಗ್ತಂತಾರೆ ಎಲ್ಲರೂ. ನೀವು ಕೆಲಸ ಪ್ರಾರಂಭ ಮಾಡಿರಿ, ಯಾವ ಕೆಲಸ ಅನ್ನೋದಿಲ್ಲ ಅಂತ ಹೇಳಿ ಅದು 6 ಕೋಟಿ ರೂಪಾಯಿ ಕನ್ನಡ ಸಾಹಿತ್ಯ ಪರಿಷತ್ತೂ ಮಾಡಿದ್ವಿ. ಅದ್ರಾಗೆ ಹೈದರಾಬಾದ್ ಕರ್ನಾಟಕ ಸಾಹಿತ್ಯ ಪರಿಷತ್ತೂ ಮಾಡಿದ್ವಿ, ಜಿಲ್ಲಾದೂ ಮಾಡಿದ್ವಿ. ಯಾರಿಗೂ ದುಡ್ಡು ಕೊಟ್ಟವ್ರಿಗೆ ವಾಪಸ್ ಕೊಟ್ಟು ಕಳಿಸಿದ್ವಿ. ಉಳಿದ್ರೆ ಯಾರಾದ್ರು ಕೊಟ್ಟರು ಆ ಪ್ರಪೋರ್ಷನೇಟಾಗಿ ನಮ್ಮ ಹತ್ರ 2.5 ಲಕ್ಷ 3 ಲಕ್ಷ ಹೇಳಿದ್ರೆ ಅವ್ರಿಗೆ 5,000 3,000 ಆಡಿಟ್ ಮಾಡಿಸಿ ತಿಮ್ಮೇನಾರು ಇದ್ರೆ ಅವಾಗ ಆಡಿಟ್ ಮಾಡಿ ವಾಪಸ್ ಕೊಟ್ಟು ಕಳಿಸಿ ಯಾರಾದ್ರು ಕೊಟ್ಟರು ನಿಮ್ಮ ಹತ್ರ. ಹಾಗಾಗಿ ರಾಯಚೂರಿನಲ್ಲಿ ದಾನಿಗಳಿಗೆ ಕಡಿಮೆ ಇಲ್ಲ. ನೀವು 3 ಲಕ್ಷ 4 ಲಕ್ಷ 2 ಲಕ್ಷ ಹೋದರೆ ಅನೇಕ ಇವತ್ತು ಸಂಸ್ಥೆಗಳು ನಡೀತಾ ಇದ್ದಾವೆ, ಎಲ್ಲರೂ ದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾವ ರೀತಿಯಾಗಿ ಇದನ್ನು ಪ್ರೋತ್ಸಾಹ ಮಾಡಿ ಅಂಥ ಜನ ಕರ್ಕೊಂಡು ಬಂದು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ಅದರಲ್ಲಿಯೂ ಇದೇನೆಂದರೆ ಬಡವ್ರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಹೇಳಿದ್ರಿ. ಈಗೆಲ್ಲ ಸ್ಲಮ್ ಏರಿಯಾದಲ್ಲಿ ಯಾರು ತೊಂದರೆಯಲ್ಲಿದ್ದಾರೋ ಅವ್ರಿಗೆ ನೀವು ಸಹಕಾರ ಕೊಡುವಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಸಾಕಷ್ಟು ಮಂದಿ ಇದ್ದಾರೆ. ನಾವು ಕೆಲವರಿಗೆ ಸೂಚಿಸ್ತೀವಿ ನಿಮಗೆ ಸಹಕಾರ ನೀಡಲಿಕ್ಕೆ. ತಾವು ಯಾವುದೇ ಸಂದರ್ಭದಲ್ಲಿ ಈ ಕೆಲಸದಲ್ಲಿ ನಮ್ಮನ್ನು ಕರೆದ್ರೆ ನಾವು ತಮ್ಮ ಜೊತೆ ನಿಂತ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿ ಕೆಲಸ ಪ್ರಾರಂಭಿಸಿದ್ರೆ ನಮಗೆಲ್ಲ ಸಂತೋಷದ ವಿಷಯ. ತಾವೆಲ್ಲ ಆದಷ್ಟು ತೀವ್ರವಾಗಿ ಈ ಸಂಸ್ಥೆಯ ಪ್ರಾರಂಭಿಸತಕ್ಕಂಥ ಈ ಕಟ್ಟಡ ಮುಗಿದು ಈ ಜನಪರವಾದಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಹಾರೈಸಿ ತಮ್ಮೆಲ್ಲರಿಗೂ ಮತ್ತು ಮಕ್ಕಳಿಗಾಗಿ ಅದು ಈ ಬಡತನದ ರೇಖೆಗಿಂತ ಕಡಿಮೆ ಇರತಕ್ಕಂಥ ಜನತೆಗೆ ನಾವು ಈ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ನಾವು ರಾಯಚೂರಿನಲ್ಲಿ 9 ಸ್ಲಮ್ ಏರಿಯಾಗಳಿವೆ. ಅವೆಲ್ಲ ಸ್ಲಮ್ ಏರಿಯಾಗಳು ನಮ್ಮ ಕಾರ್ಯಕ್ಷೇತ್ರಗಳು. ಅದರ ಜೊತೆಗೆ 15 ಹಳ್ಳಿಗಳಿವೆ. ರಾಯಚೂರಿನ ಸುತ್ತಮುತ್ತ 15 ಹಳ್ಳಿಗಳಿವೆ. ಅಲ್ಲಿ ನಾವು ಕಾರ್ಯಕ್ಷೇತ್ರ ಇದೆ. ನಾವು ಫೀಲ್ಡ್ ವರ್ಕನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸ್ಟಾಫ್ ಇದ್ದಾರೆ, ಒಂದು 15 ಜನ ಸ್ಟಾಫು. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆರೋಗ್ಯ ಚಟುವಟಿಕೆಯಲ್ಲಿ ನಾವು ತೊಡಗಿತಾ ಇದ್ದೀವಿ. ಈಗ ನಾವು ಮಾಡ್ತಾ ಇರೋದಂದರೆ ಈ ಆರೋಗ್ಯ ಚಟುವಟಿಕೆ ಜೊತೆಗೆ
ಈ ಕುಟುಂಬ ಕಲ್ಯಾಣ ಯೋಜನೆ DHO ಅವರ ಕಡೆಯಿಂದ ಅವರ ಒಂದು ಸಹಯೋಗದಲ್ಲಿ ವ್ಯಾಕ್ಸಿನೇಷನ್ ಇರ್ಬೋದು, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪರೇಷನ್ ಇರ್ಬೋದು, ಅಥವಾ ತಾಯಿ ಮಕ್ಕಳ ಆರೋಗ್ಯದ ಚಿಕಿತ್ಸೆ ಇರ್ಬೋದು, ಇವನ್ನೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮದೇ ಆದಂಥ ಒಂದು ಸ್ವಂತ ಆಸ್ಪತ್ರೆಯ ಕಟ್ಟಡ ಇದ್ದರೆ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು CA ಸೈಟನ್ನು ಅಲಾಟ್ ಮಾಡಿಕೊಂಡು ನಾವು ಈ ಒಂದು ಪ್ಲ್ಯಾನ್ ಹಾಕಿ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಒಂದು KPME ಆ್ಯಕ್ಟ್ ಕರ್ನಾಟಕ ಇದ್ರ ಪ್ರಕಾರ ಒಂದು ಆಸ್ಪತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಟ್ರೈನಿಂಗ್ ಸೆಂಟರ್ ಕಮ್ ಇದು ಏನೋ ಆಫೀಸ್. ಸೊ ಈ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಫಂಡ್ ಬೇಕಾಗಿತ್ತು. ಫಂಡ್ ಏನಂದರೆ ನಾವು ಹೋದ ವರ್ಷವೇ ಆ್ಯಕ್ಚುಲಿ ಈ ಕಾರ್ಯ ನಡೆಯಬೇಕಾಗಿತ್ತು. ಎಲ್ಲ ಶಾಸಕರು ಮತ್ತು ಪರಿಷತ್ ಸದಸ್ಯರು ತಮ್ಮ ಅನುದಾನದಲ್ಲಿ 5-10 ಲಕ್ಷ ಕೊಡೋಕ್ಕೆ ವಾಗ್ದಾನ ಮಾಡಿದರು. ಕೆಲವು ಜನ ಕೊಟ್ಟಿದ್ದರು. ಬಟ್ ಅಷ್ಟರಲ್ಲೇ ಕೊರೋನಾ ಬಂದದಕ್ಕೋಸ್ಕರ ಭಾಳಷ್ಟು ಅನುದಾನಗಳು ಸರ್ಕಾರ ವಾಪಸ್ ಪಡೆದದ್ದಕ್ಕಾಗಿ ಆ ಒಂದು ಕಾರ್ಯಕ್ರಮ ಸ್ಥಗಿತವಾಯಿತು. ಅದರಲ್ಲಿ ನಮ್ಮ ಬೋಸರಾಜ್ ಸಾಹೇಬರು ಮೊದಲೇ ಕೊಟ್ಟಿದ್ದರು. ಅವರ ಒಂದು ಅನುದಾನದಲ್ಲಿ ಮಾತ್ರ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅವರ 5 ಲಕ್ಷದಲ್ಲಿ ನಮ್ಮಲ್ಲಿನೂ ಒಂದು 20 ಲಕ್ಷ ರೂಪಾಯಿ ಇದೆ. ನಾವು ಕೆಲಸ ಶುರು ಮಾಡಿದ ಮೇಲೆ ನಿಲ್ಲಿಸಬಾರ್ದನ್ನೋ ಉದ್ದೇಶಕ್ಕೆ ನಮ್ಮ ಲೋಕಲ್ ಫಂಡ್ನಿಂದ ಕೂಡ ಒಂದು 20 ಲಕ್ಷ ಹಾಕಿ ಒಟ್ಟು ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯವನ್ನು ನಮ್ಮ ಕ್ಯಾಶುಟೆಕ್ ಇಂಜಿನಿಯರ್ ಅವರು ಸಮ್ಮುಖದಲ್ಲಿ ನಡೀತಾರೆ. ಈ ಸಂದರ್ಭದಲ್ಲಿ ನರಸಣ್ಣ ಮಾಜಿ ಅಧ್ಯಕ್ಷರು FPAI ಡಾಕ್ಟರ್ ಮಹಾಲಿಂಗಪ್ಪ, ಹಿರಿಯರಾದ ವಿರುಪನಗೌಡ ಇಟಗಿ, ವಿಜಯಕುಮಾರ್ ಇಂಜಿನಿಯರ್, ಕ್ಯಾಶ್ಡಿಕ್, ಹನುಮಂತಪ್ಪ, ಡಾಕ್ಟರ್ CN ಕುಲಕರ್ಣಿ, ಪ್ರಧಾನ ಕಾರ್ಯದರ್ಶಿಗಳಾದ ಆಲಿಯಾ ಖಾನಂ, ಡಾಕ್ಟರ್ ರಾಜೇಶ್ವರಿ ನೇಸರ್ಗಿ, ಶಾಂತಪ್ಪ, ರುದ್ರಪ್ಪ ಅಂಗಡಿ, ಚನ್ನಮಲ್ಲಿಕಾರ್ಜುನಾಶ್, ಯಶೋಧ ವೈಕೆ ಉಪಸ್ಥಿತರಿದ್ದರು. ಸಿಂಡಿಕೇಟ್ ಸದಸ್ಯ ಶರಣಬಸವ ಪಾಟೀಲ್ ಸಿಂಡಿಕೇಟ್ ಸ್ವಾಗತಿಸಿದರು. ಅಮರ್ಖೇಡ್ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು. ವಾಂಗೀಶ್ ಮ್ಯಾನೇಜರ್ FPAI ವಂದಿಸಿದರು. ಮುಕ್ತಾರ್ ಅಮ್ನದ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे। कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. JK Garments, traditional cloths for kids, girls, women and men. Opposite SC Kirti, Cloth Bazar, MG Road, Raichuru. Chudidar, long frock, midi, choli, ghagra, crop top, sharara, jeans top, western items, kurti, leggings, jeans, cargo, jaguar shirt, t-shirt, jubba, pajama, patani suits, sherwani, baba suits, lungi, towels and girls and boys undergarments available. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ.
ಹಿಂದೆ ಕರೆ ಮಾಡಿ ಜೆಕೆ ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room, above Rahi Diagnostic, beside SBI Bank, near Gandhi Chowk, Raichur. Mobile 9353654221. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ shirts, pants, suits, jubbas, baba suits, modi suits, etc. Ladies wear for chudidar, palak chudidar, Karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919, 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಡ ಜಂಗಮ ಸಮುದಾಯಕ್ಕೆ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಆಗ್ರಹಿಸಿ ತಾಲೂಕು ಬೇಡ ಜಂಗಮ ಸಮಾಜದಿಂದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ದದ್ದಲ್ ಬಸನಗೌಡ ಅವರಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಬೇಡ ಜಂಗಮ ಸಮುದಾಯಕ್ಕೆ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಆಗ್ರಹಿಸಿ ತಾಲೂಕು ಬೇಡ ಜಂಗಮ ಸಮಾಜದಿಂದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ದದ್ದಲ್ ಬಸನಗೌಡ ಅವರಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಬೇಡ ಜಂಗಮ ಸಮಾಜದ ವತಿಯಿಂದ ಜಾತಿ ಪ್ರಮಾಣ ಪತ್ರವನ್ನು ನೀಡುವುದಕ್ಕೆ ಕೆಲವು ತಾಲೂಕಿನ ಅಧಿಕಾರಿಗಳು ಮೀನಾಮೇಷವನ್ನು ಎಣಿಸುತ್ತಿದ್ದಾರೆ. ಸಮುದಾಯದಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಡು ಬಡತನದಿಂದ ಬಳಲುವಂತಹ ಕುಟುಂಬಗಳು ಕಣ್ಣಿಗೆ ಕಾಣುತ್ತಿವೆ. ಆರ್ಥಿಕ ಹಾಗೂ ವಿದ್ಯಾಭ್ಯಾಸದಿಂದ ವಂಚಿತರಾದ ಕುಟುಂಬಗಳನ್ನು ಕಾಣುತ್ತಿವೆ. ಈ ನಿಟ್ಟಿನಲ್ಲಿ ಅಧಿವೇಶನದಲ್ಲಿ ಸಮುದಾಯದ ಬಗ್ಗೆ ಚರ್ಚಿಸಬೇಕೆಂದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂದು ಒತ್ತಾಯಿಸಲಾಯಿತು. ಸಮುದಾಯ ಹಿರಿಯರು ಸಮಾಜಕ್ಕೆ ಭವನ ನಿರ್ಮಿಸಬೇಕೆಂದು ಶಾಸಕರಿಗೆ ಮನವಿ ಮಾಡಿದಾಗ ನಗರ ಶಾಸಕರು ತುಂಬು ಮನಸ್ಸಿನಿಂದ ನಗರದಲ್ಲಿ ಗುರು ಭವನ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು.
ಕುಲಶಾಸ್ತ್ರ ಅಧ್ಯಯನ ಮಾಡಬೇಕಂತ ಅಖಿಲ ಕರ್ನಾಟಕ ಬೇಡ ಜಂಗಮ ಸಂಘಟನೆಗಳ ಒಕ್ಕೂಟ ರಿಜಿಸ್ಟ್ರು ಬೆಂಗಳೂರು ತಾಲೂಕು ಘಟಕ ರಾಯಚೂರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ರಾಯಚೂರಿನವರಿಗೆ ವಿಷಯ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರದ ಸಂವಿಧಾನಬದ್ಧವಾಗಿ ನ್ಯಾಯಾಲಯದ ಆದೇಶ ಮತ್ತು ಸರ್ಕಾರ ಸೂಚನೆಗಳು ರಾಯಚೂರು ಜಿಲ್ಲಾಧಿಕಾರಿ ತಹಸೀಲ್ದಾರ್ ರಾಯಚೂರು ಇವರಿಗೆ ಆದೇಶ ಮಾಡುವ ಕುರಿತು ಬೇಡ ಜಂಗಮ ಜಾತಿಯನ್ನು ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿಗೆ ಸೇರಿಸಿ ಆದೇಶ ಮಾಡಿರುತ್ತದೆ ಮತ್ತು ಬೇಡ ಜಂಗಮರ ಕುಲಶಾಸ್ತ್ರ ಅಧ್ಯಯನ ವರದಿ ಸೂರ್ಯನಾಥ್ ಕಾಮತ್ ವರದಿ ಮತ್ತು ನ್ಯಾಯಾಲಯದ ಆದೇಶ ILR 1996 KR 2627 ತೀರ್ಪಿನಂತೆ ಲಿಂಗಾಯತ ಪಂಥದ ಜಂಗಮರೇ ಬೇಡ ಜಂಗಮರಾಗಿದ್ದು ಈ ಆದೇಶವನ್ನು ಕರ್ನಾಟಕ ಸರ್ಕಾರವು ಜಿಲ್ಲಾಧಿಕಾರಿಗಳ ಮತ್ತು ತಹಸೀಲ್ದಾರ್ಗಳ ಸುತ್ತೋಲೆಯ ಮೂಲಕ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶ ಮಾಡಿರುತ್ತದೆ ಮತ್ತು ನಮ್ಮ ಸಮಾಜದವರು ಈಗಾಗಲೇ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ಪಡೆದು ಸಾವಿರಾರು ಜನ ಸರ್ಕಾರಿ ನೌಕರಿಯಲ್ಲಿ ಸೇರುತ್ತಾರೆ ಹಾಗೂ ಇದೇ ಜಾತಿ ಪ್ರಮಾಣ ಪತ್ರದಲ್ಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ. ಇಷ್ಟೆಲ್ಲ ದಾಖಲೆಗಳು ಇದ್ದರೂ ತಹಸೀಲ್ದಾರರು ಮತ್ತು ನಮ್ಮ ಮೇಲೆ ಇಲ್ಲ ಸಲ್ಲದ ಕಾನೂನು ವಿರೋಧವಾಗಿ ಹೇಳಿಕೆ ನೀಡಿ ನ್ಯಾಯಾಲಯದ ಆದೇಶಗಳನ್ನು ತಿರಸ್ಕರಿಸಿ ನಮಗೆ ಜಾತಿ ಪ್ರಮಾಣ ಪತ್ರ ನೀಡದೆ ನಮ್ಮ ಸಮಾಜದವರನ್ನು ಶಿಕ್ಷಣ ಉದ್ಯೋಗ ಇನ್ನಿತರ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಿರ್ತಾರೆ. ಕಾರಣ ದಯಾಳುಗಳ ತಾವುಗಳು ಸರ್ಕಾರ ಸುತ್ತೋಲೆಗಳ ನ್ಯಾಯಾಲಯದ ಆದೇಶ ಪ್ರಕಾರ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಸಹಾಯಕ ಆಯುಕ್ತರಿಗೆ ಆದೇಶದ ಪ್ರಕಾರ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಲು ಮಾನ್ಯ ತಹಸೀಲ್ದಾರರಿಗೆ ಮತ್ತು ರಾಯಚೂರು ಇವರಿಗೆ ಆದೇಶ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಲಾಗಿದೆ. ಎಲೆಕ್ಷನ್ ಇದೆ ಒಂದ್ ಕಡೆ ಮೂಲೆಗ ಇಂಟ ಮೇಲೆ ಮಾಡಬೇಕು. ಈಗ ನಮ್ಗೆ ಗಾರ್ಡನ್ ಮಾಡಿ ನೋಡು, ಎರಡು ಕಡೆ ರೂಮು ಸ್ಟೇಜ್ ಹಂಗ ಮಾಡಿ ಎರಡು ಕಡೆ ರೂಮ್ಗಳು ದೊಡ್ಡ ದೊಡ್ಡ ಮಾಡಮ್ರಿ. ಸಗ್ನ ಅಥವಾ ಕಾಲೇಜ್ ಮಾಡಿಲ್ಲ, ಎರಡು ಕಡೆ ರೂಮು ನಡುವ ಸ್ಟೇಜ್ ಅದನ್ನೇ ಮಾಡಿಬಿಡು. ನೀನು ಮತ್ತೆ ಏಪ್ರಿಲ್ ಮಾಡ್ಬೇಕು ಮಾಡಿಬಿಡು. 3 ಎಕರೆಗೆ ಒಂದು ಸ್ಟೇಜ್ ಮಾಡ್ದಂಗೆ ಮಾಡೋದು ಮುಂದಾಗ ಕಾರ್ಯಕ್ರಮ ನಡೀತದ. ರೂಮನ್ನು ಮಾಡೋ 2 ಕಡೆ ರೂಮು ಅಲ್ಲಿ ಮರ್ಯಾದಿಲ್ಲ. ಅವ್ರು ನೆನಪು ಮೊದಲನೇ ವರ್ಷ MLA ಫಸ್ಟ್ MLA ಆದಾಗ ಒಂದು ಸರಿ ನೆನಪು ಮಾಡಿದ್ದೆ. ಅದಾದ್ಮೇಲೆ ಇದುವರೆಗೆ ಇವತ್ತೇ ಸೆಕೆಂಡ್ ನೋಡು. ನಾನು ಎಲ್ಲ ಸಮಾಜಕ್ಕೆ ಕೊಡಬೇಕಲ್ಲ, ಕೊಡಲೇಬೇಕು ನಾನು. ಶಾಸಕರ ರಾಯಚೂರು ಗ್ರಾಮೀಣ ನ್ಯಾಯಾಲಯದ ಆದೇಶಗಳನ್ನು ಸರ್ಕಾರ ಸುತ್ತೋಲೆಗಳ ರಾಯಚೂರು ಜಿಲ್ಲಾಧಿಕಾರಿ ಸಹಾಯಕ ಆದೇಶದ ತಹಸೀಲ್ದಾರ್ ರಾಯಚೂರು ಇವರಿಗೆ ಆದೇಶ ಮಾಡುವ ಕುರಿತು ಬೇಡ ಜಂಗಮ ಜಾತಿಯನ್ನು ಕೇಂದ್ರ ಸರ್ಕಾರವು ಪರಿಶಿಷ್ಟ ಜಾತಿಗೆ ಸೇರಿಸಿ ಆದೇಶ ಮಾಡಿರುತ್ತದೆ ಮತ್ತು ಬೇಡ ಜಂಗಮ ಕುಲಶಾಸ್ತ್ರ ಅಧ್ಯಯನದ ವರದಿ ಸೂರ್ಯನಾಥ್ ಕಾಮತ್ ವರದಿ ಮತ್ತು ನ್ಯಾಯಾಲಯದ ಆದೇಶ ILR 1996 KR 2627 ತೀರ್ಪಿನಂತೆ ಲಿಂಗಾಯತ ಪಂಥದ ಜಂಗಮರೇ ಬೇಡ ಜಂಗಮರಾಗಿದ್ದು ಈ ಆದೇಶವನ್ನು ಕರ್ನಾಟಕ ಸರ್ಕಾರವು ಜಿಲ್ಲಾಧಿಕಾರಿಗಳ ಮತ್ತು ತಹಸೀಲ್ದಾರ್ಗಳ ಸುತ್ತೋಲೆಗಳ ಮೂಲಕ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶ ಮಾಡಿರುತ್ತದೆ ಮತ್ತು ನಮ್ಮ ಸಮಾಜದವರು ಈಗಾಗಲೇ ಬೇಡ ಜಂಗಮ ಜಾತಿ ಪ್ರಮಾಣ ಪಡೆದು ಸಾವಿರಾರು ಜನ ಸರ್ಕಾರಿ ನೌಕರಿಯಲ್ಲಿ ಸೇರಿರುತ್ತಾರೆ ಹಾಗೂ ಇದೇ ಜಾತಿ ಪ್ರಮಾಣ ಪತ್ರದಿಂದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ. ಇಷ್ಟೆಲ್ಲ ದಾಖಲೆಗಳಿದ್ದರೂ ತಹಸೀಲ್ದಾರರು ನಮ್ಮ ಮೇಲೆ ಇಲ್ಲ ಸಲ್ಲದ ಕಾನೂನು ಅವಿರೋಧವಾಗಿ ಹೇಳಿಕೆ ನೀಡಿ ನ್ಯಾಯಾಲಯದ ಆದೇಶಗಳನ್ನು ತಿರಸ್ಕರಿಸಿ ನಮಗೆ ಜಾತಿ ಪ್ರಮಾಣ ಪತ್ರ ನೀಡದೆ ನಮ್ಮ ಸಮಾಜದವರು ಶಿಕ್ಷಣ ಉದ್ಯೋಗ ಇನ್ನಿತರ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಿರ್ತಾರೆ. ಕಾರಣ ದಯಾಳುಗಳಾದ ತಾವು ಸರ್ಕಾರ ಸುತ್ತೋಲೆಗಳ ನ್ಯಾಯಾಲಯದ ಆದೇಶದ ಪ್ರಕಾರ ರಾಯಚೂರು ಜಿಲ್ಲಾಧಿಕಾರಿಗಳ ಸಹಾಯಕ ಆಯುಕ್ತರ ಆದೇಶದ ಪ್ರಕಾರ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರಗಳು ನೀಡಲು ಮಾನ್ಯ ತಹಸೀಲ್ದಾರ್ಗೆ ತಾವು ಆದೇಶಿಸಬೇಕೆಂದು ವಿನಂತಿಸಲಾಗಿದೆ. ಜಂಗಮ ಸಮಾಜ ಈ ಸಂದರ್ಭದಲ್ಲಿ ರಾಯಚೂರು ತಾಲೂಕು ಅಧ್ಯಕ್ಷರಾದ ವೀರಯ್ಯ ಸ್ವಾಮಿ ಆಶಾಪುರ್, ಗೌರವಾಧ್ಯಕ್ಷರಾದ ಪ್ರಭು ಶಾಸ್ತ್ರಿ, ಪ್ರಧಾನ ಕಾರ್ಯದರ್ಶಿ ಶರಣಬಸವ ಹಿರೇಮಠ್, ಉಪಾಧ್ಯಕ್ಷರಾದ ಶಿವರಾಜ್ ಶಿವಪುರ್, ಮಂಜುನಾಥ್ ಸ್ವಾಮಿ, ಬಸವರಾಜ್ ಮರುಳ, ಶಂಕರಯ್ಯ ಸ್ವಾಮಿ, VRS, JM ಶರಣಯ್ಯ ಸ್ವಾಮಿ,
ಖಜಾಂಚಿ ಮಲ್ಲಿಕಾರ್ಜುನ ಸ್ವಾಮಿ, ಸಮಾಜದ ಹಿರಿಯರುಗಳಾದ ಮಲ್ಲಿಕಾರ್ಜುನ ಸ್ವಾಮಿ, ಎಸ್.ಜಿ. ಕಲ್ಲಯ್ಯ ಸ್ವಾಮಿ, ಬಸವರಾಜ ಸ್ವಾಮಿ, ಎಲ್.ಬಿ.ಎಸ್. ನಗರ್, ಸುಲೋಚನಾ ಬಸವರಾಜ ಸ್ವಾಮಿ, ಬಸವಪ್ರಭು ಸ್ವಾಮಿ, ವಿರೂಪಾಕ್ಷಯ್ಯ ಸ್ವಾಮಿ, ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ, ಹಿರೇಮಠ್, ರಾಜಶೇಖರ್ ಸ್ವಾಮಿ, ವೀರಭದ್ರಯ್ಯ ಸ್ವಾಮಿ, ನಾಗರಾಜ ಸ್ವಾಮಿ, ಶಶಿಧರ್ ಸ್ವಾಮಿ, ಸಗರಣಚಾರಿ, ಬಸವರಾಜ ಸ್ವಾಮಿ, ಮನ್ಸಲಾಪುರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 8ರಲ್ಲಿ ನಡೆಯಲಿರುವ ಉಪಚುನಾವಣೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ತೀವ್ರ ಪೈಪೋಟಿಗಳಿವೆ. ಜೆಡಿಎಸ್ ಸದಸ್ಯ ಮಕ್ಬುಲ್ ಇವರ ಮರಣಾನಂತರ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಮಕ್ಬುಲ್ ಇವರ ಪತ್ನಿಯನ್ನು ಕಣಕ್ಕಿಳಿಸಲು ಸಿದ್ಧತೆಯಲ್ಲಿದ್ದಾರೆ. ಪರ್ಯಾಯವಾಗಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯೊಬ್ಬರು ಸೆಳೆಯುವ ಮೂಲಕ ಜೆಡಿಎಸ್ ಸ್ಥಾನ ಉಳಿಸಿಕೊಳ್ಳಲು ಜೆಡಿಎಸ್ ಮುಂದಾಗಿದೆ. ನಗರದ ವಾರ್ಡ್ ನಂಬರ್ 8ರಲ್ಲಿ ನಡೆಯಲಿರುವ ಉಪಚುನಾವಣೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ತೀವ್ರ ಪೈಪೋಟಿಗಿಳಿದಿವೆ. ಜೆಡಿಎಸ್ ಸದಸ್ಯ ಮಕ್ಬೂಲ್ ಇವರ ಮರಣಾನಂತರ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಮಕ್ಬೂಲ್ ಇವರ ಪತ್ನಿಯನ್ನು ಕಣಕ್ಕಿಳಿಸಲು ಸಿದ್ಧತೆಯಲ್ಲಿದ್ದರೆ, ಪರ್ಯಾಯವಾಗಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯೊಬ್ಬರ ಸೆಳೆಯುವ ಮೂಲಕ ಜೆಡಿಎಸ್ ಸ್ಥಾನ ಉಳಿಸಿಕೊಳ್ಳಲು ಜೆಡಿಎಸ್ ಮುಂದಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ನಗರಸಭೆ ಮಾಜಿ ಸದಸ್ಯರುಗಳಾದ ಶಂಶುದ್ದೀನ್, ಮೆಹಬೂಬ್ ಮತ್ತು ಅಬ್ದುಲ್ ಹೈಫಿರೋಜ್ ಹೆಸರುಗಳು ಕೇಳಿಬಂದಿವೆ. ಜೆಡಿಎಸ್ ಪಕ್ಷದಿಂದ ಮಕ್ಬೂಲ್ ಇವರ ಪತ್ನಿಯನ್ನು ಕಣಕ್ಕಿಳಿಸಲು ಜೆಡಿಎಸ್ ನಿರ್ಧರಿಸಿತ್ತು. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಜೆಡಿಎಸ್ ನಿಯೋಜಿತ ಅಭ್ಯರ್ಥಿಯನ್ನು ಸೆಳೆದುಕೊಳ್ಳಲು ಮುಂದಾಗಿ ಈಗಾಗಲೇ ಹಲವು ಸುತ್ತಿನ ಮಾತುಕತೆ ನಡೆಸಲು ಮುಂದಾಗಿದೆ ಎಂದು ಹೇಳಲಾಗಿದೆ. ಕಾಂಗ್ರೆಸ್ ನಡೆಯಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಮುಖಂಡರ ಅಸಮಾಧಾನಕ್ಕೂ ಕಾರಣವಾಗಿದೆ. ಒಡೆದ ಮನೆಯಾಗಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಎನ್ಎಸ್ ಬೋಸರಾಜ್ ಮತ್ತು ಯಾಸೀನ್ ಗುಂಪೆಂದು ವಿಂಗಡಣೆ ಮಾಡುತ್ತಿರುವುದರಿಂದ ಅಭ್ಯರ್ಥಿ ಆಯ್ಕೆ ಗೊಂದಲ ಮುಂದುವರೆದಿದೆ. ನಾಮಪತ್ರ ಸಲ್ಲಿಸಲು ಇನ್ನು 3 ದಿನ ಮಾತ್ರ ಬಾಕಿ ಇರುವುದರಿಂದ ಹೇಗಾದರೂ ಮಾಡಿ ಜೆಡಿಎಸ್ ಸ್ಥಾನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯೊಬ್ಬರಿಗೆ ಜೆಡಿಎಸ್ ಟಿಕೆಟ್ ನೀಡಿ ಕಣಕ್ಕಿಳಿಸಲು ಜೆಡಿಎಸ್ ತಂತ್ರಗಾರಿಕೆ ಹೂಡಿದೆ ಎಂದು ಹೇಳಲಾಗುತ್ತಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ಅಭ್ಯರ್ಥಿ ಆಯ್ಕೆ ಇನ್ನೆರಡು ದಿನಗಳಲ್ಲಿ ಅಂತಿಮವಾಗಬೇಕಿದೆ. ಟಿಕೆಟ್ ಕೈ ತಪ್ಪುವುದರಿಂದ 2 ಪಕ್ಷಗಳಿಗೂ ಪಕ್ಷಾಂತರ ಕಾರಣವಾಗುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಜಿಲ್ಲೆಯಲ್ಲಿ ರಕ್ತದ ಕೊರತೆಯಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ರಕ್ತ ಬ್ಯಾಂಕ್ಗಳಿದ್ದರೂ ಬೇಡಿಕೆ ರಕ್ತ ಗುಂಪು ದೊರೆಯದೇ ಇರುವುದರಿಂದ ರಕ್ತದಾನಿಗಳು ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪರ್ಕ ಮಾಹಿತಿ ನೀಡುವ ಮೂಲಕ ಜೀವ ಉಳಿಸುವಂತೆ ಕೃಷ್ಣಮೂರ್ತಿ ಹುಣಸಗಿ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ರಕ್ತದ ಕೊರತೆಯಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ರಕ್ತ ಬ್ಯಾಂಕ್ಗಳಿದ್ದರೂ ಬೇಡಿಕೆ ರಕ್ತ ಗುಂಪು ದೊರೆಯದೇ ಇರುವುದರಿಂದ ರಕ್ತದಾನಿಗಳು ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪರ್ಕ ಮಾಹಿತಿ ನೀಡುವ ಮೂಲಕ ಜೀವ ಉಳಿಸುವಂತೆ ಕೃಷ್ಣಮೂರ್ತಿ ಹುಣಸಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದಲ್ಲಿ 3-4 ರಕ್ತ ಬ್ಯಾಂಕ್ಗಳಿವೆ. ಆದರೆ ಅಗತ್ಯ ಇರುವವರಿಗೆ ಬೇಡಿಕೆ ರಕ್ತ ಗುಂಪು ದೊರೆಯುತ್ತಿಲ್ಲ. ಪರ್ಯಾಯ ರಕ್ತ ನೀಡಿದರೂ ಬೇಡಿಕೆ ರಕ್ತ ದೊರೆಯುತ್ತಿಲ್ಲ. ಗ್ರಾಮೀಣ ಜನರು, ಬಡ ಮಧ್ಯಮ ಜನರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಅನೇಕರು ರಕ್ತದಾನ ಶಿಬಿರ ರಕ್ತದಾನ ಮಾಡುತ್ತಾರೆ. ಬೇಡಿಕೆ ರಕ್ತ ಗುಂಪು ದೊರೆಯದೇ ಇರುವುದರಿಂದ ಅನೇಕರು ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಎಲ್ಲ ಆಸ್ಪತ್ರೆಗಳಲ್ಲಿ ರಕ್ತದಾನ ಮಾಡುವವರು ರಕ್ತದ ಗುಂಪು ಹಾಗೂ ಸಂಪರ್ಕಿಸುವ ಮಾಹಿತಿಯನ್ನು ನೀಡಿದರೆ ಅಗತ್ಯ ಇರುವವರಿಗೆ ನೆರವಾಗುತ್ತದೆ. ನವೋದಯ ಆಸ್ಪತ್ರೆಯಲ್ಲಿ ನನ್ನ ತಾಯಿಯನ್ನು ದಾಖಲು ಮಾಡಿದಾಗ 5 ಬಾಟಲ್ ರಕ್ತದ ಅವಶ್ಯಕತೆ ಇತ್ತು. ಬಿ ಗುಂಪಿನ ರಕ್ತದ ಬೇಡಿಕೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ರಕ್ತದ ಬ್ಯಾಂಕ್ಗಳಿಗೆ ಮಾಹಿತಿ ನೀಡಿದರೂ ದೊರೆಯಲೇ ಇಲ್ಲ. ಕಾರಣ ಬೇರೆಯವರು ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲು ರಕ್ತದಾನಿಗಳು ಮಾಹಿತಿಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ನೀಡಿದರೆ ತುರ್ತು ಅವಶ್ಯಕ ಇರುವವರಿಗೆ ಜೀವ ಉಳಿಸಲು ನೆರವಾಗುತ್ತದೆ. ಜಿಲ್ಲಾಡಳಿತ ರಕ್ತದ ಕೊರತೆ ನೀಗಿಸಲು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಸಾಹಿತ್ಯ ಪರಿಷತ್ ವಿಕೇಂದ್ರೀಕರಣ, ವಿಭಾಗ ಮಟ್ಟದ ಸಮಸ್ಯೆಗಳಿಗೆ ಸ್ಪಂದಿಸಲು ವ್ಯವಸ್ಥೆ. ಸಂಗಮೇಶ್ ಬಾದವಾಡಗಿ. ಕಾವ್ಯ ಚೈತ್ರ ಕವಿಗೋಷ್ಠಿ, ಯುವ ಕವಿಗಳಿಗೆ ಮಾರ್ಗದರ್ಶನದೊಂದಿಗೆ ಪ್ರೋತ್ಸಾಹ ಅಗತ್ಯ. ಛಾಯಾ ಭಗವತಿ. ಎಫ್ಪಿಎಐ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ, ದಾನಿಗಳ ನೆರವಿನಿಂದ ಕಟ್ಟಡ ನಿರ್ಮಾಣ ಅವಶ್ಯಕ. ಎನ್ಎಸ್ ಬೋಸರಾಜ್. ಬೇಡ ಜಂಗಮ ಜಾತಿ ಪ್ರಮಾಣ ಒದಗಿಸಲು ಆಗ್ರಹಿಸಿ ಬೇಡ ಜಂಗಮ ಸಮಾಜದಿಂದ ಶಾಸಕರುಗಳಿಗೆ ಮನವಿ.
ನಗರಸಭೆ ವಾರ್ಡ್ ನಂಬರ್ 8ರ ಚುನಾವಣೆ ಅಂತಿಮಗೊಳ್ಳದ ಅಭ್ಯರ್ಥಿಗಳು. ಜೆಡಿಎಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಗಾಳ, ಪ್ರತಿತಂತ್ರಕ್ಕೆ ಜೆಡಿಎಸ್ ಸಜ್ಜು. ಮತ್ತು ರೋಗಿಗಳಿಗೆ ರಕ್ತದ ಕೊರತೆ, ಖಾಸಗಿ ಆಸ್ಪತ್ರೆಗಳಲ್ಲಿ ರಕ್ತದಾನಿಗಳ ಮಾಹಿತಿ ದೊರೆಯುವಂತಾಗಲಿ. ಕೃಷ್ಣಮೂರ್ತಿ ಹುಣಸಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional cloths for kids, girls, women and men. Opposite SC Kirti, Cloth Bazar, MG Road, Raichuru. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್, ಸೇಲ್ಸ್ ಅಂಡ್ ಸರ್ವಿಸ್, 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್, ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್, ಸೇಲ್ಸ್ ಅಂಡ್ ಸರ್ವಿಸ್, 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್, ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು.